ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಥೈಲ್ಯಾಂಡ್ನಲ್ಲಿ ಲ್ಯಾಂಡ್ ಆಗಿರುವ ನಿಧಿ ಮೇಡಂ ಭವ್ಯ ಅವರ ಪೋಸ್ಟ್ಗೆ ಫ್ಯಾನ್ಸ್ ಮೆಚ್ಚುಗೆ. ಸುಸಜ್ಜಿತ ಡಾರ್ಮೆಟ್ರಿಗಳ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಮುಂದು. ಧಾರ್ಮಿಕ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ. ಅಜಂತಾ ಗುಹೆಗಳ ಎಂಟ್ರಿಗೆ ಹೊಸ ಗೈಡ್ಲೈನ್ಸ್. ಜೇನುನೊಣಗಳ ಕಿರಿಕಿರಿಗೆ ಮಹಾ ಸರ್ಕಾರದ ಸೊಲ್ಯೂಷನ್. ನಮ್ಮ ಮೆಟ್ರೋ ಸಂಚಾರಕ್ಕೆ ಜಪಾನ್ ತಂತ್ರಜ್ಞಾನ ಬಲ. ಸಿಬಿಎ ಸಹಕಾರಕ್ಕೆ ನಿಂತ ಜಪಾನ್ ಸರ್ಕಾರ. ಗೀತ, ಕರ್ಣ ಮುಂತಾದ ಧಾರಾವಾಹಿಗಳ ಮೂಲಕ ಪ್ರೇಕ್ಷಕರ ಮನಗೆದ್ದಿರುವ ನಟಿ ಭವ್ಯ ಗೌಡ ತಮ್ಮ ಶೂಟಿಂಗ್ ಬಿಡುವಿನ ಸಮಯದಲ್ಲಿ ಥೈಲ್ಯಾಂಡ್ನ ಪುಕೆಟ್ಗೆ ಹಾರಿದ್ದಾರೆ. ಬ್ಯಾಂಕಾಕ್ನಲ್ಲಿರುವ ಜನಪ್ರಿಯ ಸಫಾರಿ ವರ್ಲ್ಡ್ನ ಡಾಲ್ಫಿನ್ ಶೋ ನೋಡಲು ತೆರಳಿರುವ ಕರ್ಣನ ನಿಧಿ ಪುಕೆಟ್ ರಸ್ತೆಗಳಲ್ಲಿ ಅಡ್ಡಾಡುತ್ತಿರುವ ಪೋಸ್ಟ್ ಅನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಥೈಲ್ಯಾಂಡ್ನ ಭವ್ಯವಾದ ರಸ್ತೆಗಳಲ್ಲಿ ನಲಿಯುತ್ತಿರುವ ನಿಧಿ ಮೇಡಂ ಥೈಲ್ಯಾಂಡ್ ಅನ್ನ ಸ್ವರ್ಗ ಎಂದು ಕರೆದಿದ್ದಾರೆ. ಭವ್ಯ ಅವರ ಪೋಸ್ಟ್ಗೆ ಕಮೆಂಟ್ ಬಾಕ್ಸ್ ಫುಲ್ ಆಗಿದ್ದು, ಪಿಕ್ಚರ್ಸ್ ಆರ್ ಸೋ ಕ್ಯೂಟ್ ಅಂತಿದ್ದಾರೆ ಅಭಿಮಾನಿಗಳು. ರಾಜ್ಯದ ಪ್ರವಾಸೋದ್ಯಮಕ್ಕೆ ಉತ್ತರ ಕರ್ನಾಟಕ ಭಾಗ ಹಾಗೂ ಕರಾವಳಿ ಜಿಲ್ಲೆಗಳು ಬಲವನ್ನ ತುಂಬಿವೆ. ರಾಜ್ಯದ ಪ್ರವಾಸಿ ತಾಣಗಳು ಇಂದು ವಿಶ್ವ ಮಟ್ಟದಲ್ಲಿ ಪ್ರಸಿದ್ಧಿಯನ್ನ ಪಡೆದಿವೆ ಎಂದು ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ರಾಜ್ಯದ ಎಲ್ಲ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಯೋಜನೆಗಳನ್ನು ರೂಪಿಸಿದೆ. ನಮ್ಮ ಇತಿಹಾಸ, ಪರಂಪರೆ, ಸಂಸ್ಕೃತಿಯನ್ನ ವಿಶ್ವದೆಲ್ಲೆಡೆ ಪರಿಚಯಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಅದಕ್ಕಾಗಿ ಈ ಬಾರಿ ಬಜೆಟ್ನಲ್ಲಿ ರಾಜ್ಯದಲ್ಲಿನ ಧಾರ್ಮಿಕ ಪ್ರವಾಸಿ ತಾಣಗಳಲ್ಲಿ 100 ಸುಸಜ್ಜಿತವಾದ ಡಾರ್ಮೆಟ್ರಿಗಳನ್ನು ನಿರ್ಮಿಸಲು ಅನುದಾನ ಮೀಸಲಿಡಲಾಗಿದೆ. ಇದಲ್ಲದೆ ದಾಂಡೇಲಿ ತಾಲೂಕಿನಲ್ಲಿ ಉದ್ಯಾನಗಳ ಅಭಿವೃದ್ಧಿಗೆ 1 ಕೋಟಿ ರೂಪಾಯಿ ಅನುದಾನ ನೀಡಲು ಸರ್ಕಾರ ನಿರ್ಧರಿಸಿದೆ. ಸಿಂಥೇರಿ ರಾಕ್ಸ್ ಹಾಗೂ ಕ್ಯಾಸಲ್ ರಾಕ್ನಲ್ಲಿನ ಪ್ರವಾಸೋದ್ಯಮ ಅಭಿವೃದ್ಧಿಗೆ 50 ಲಕ್ಷ ರೂಪಾಯಿಯನ್ನ ಮಂಜೂರು ಮಾಡಲಾಗಿದೆ ಎಂದು ಪ್ರವಾಸೋದ್ಯಮ ಸಚಿವರು ತಿಳಿಸಿದ್ದಾರೆ. ಸಿಂಡ್ರಾದಲ್ಲಿರುವ ಪೇನ ಅರಮನೆ ನೋಡಲು ಯಾವುದೋ ಕಾಲ್ಪನಿಕ ಲೋಕದ ಅಥವಾ ಕಾರ್ಟೂನ್ ಸಿನಿಮಾದ ಅರಮನೆಯಂತೆ ಕಾಣುತ್ತದೆ. ಇದು ಗುಡ್ಡದ ತುದಿಯಲ್ಲಿದ್ದು ಗಾಢವಾದ ಹಳದಿ ಮತ್ತು ಕೆಂಪು ಬಣ್ಣಗಳಿಂದ ಕೂಡಿದೆ. ಇದು ವಿಶ್ವದ ಅತ್ಯಂತ ಸುಂದರವಾದ ಅರಮನೆಗಳಲ್ಲಿ ಒಂದಾಗಿದ್ದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿದೆ. ಇಲ್ಲಿನ ಕ್ವಿಂಟಾಡಾ ರೆಗಲೇರಾ ಎಂಬ ಎಸ್ಟೇಟ್ನಲ್ಲಿ ತಲೆಕೆಳಗಾದ ಗೋಪುರದಂತೆ ಕಾಣುವ ಒಂದು ಆಳವಾದ ಬಾವಿ ಇದೆ. ಇದು ನೀರಿಗಾಗಿ ಕಟ್ಟಿದ್ದಲ್ಲ, ಬದಲಾಗಿ ರಹಸ್ಯ ಧಾರ್ಮಿಕ ವಿಧಿಗಳನ್ನ ನಡೆಸಲು ಬಳಸಲಾಗ್ತಾ ಇತ್ತು. ಸರ್ಪದಾಕಾರದ ಮೆಟ್ಟಿಲುಗಳನ್ನ ಇಳಿದು ನೀವು ಕೆಳಗೆ ಹೋದ್ರೆ ಅದು ಗುಪ್ತ ಸುರಂಗಗಳ ದಾರಿಯನ್ನ ತೆರೆಯುತ್ತದೆ. ಸಿಂಡ್ರಾ ನಗರದ ಸಮೀಪದಲ್ಲೇ ಕಾಬೋಡಾ ರೋಕಾ ಎಂಬ ಜಾಗವಿದೆ. ಇದು ಇಡೀ ಯುರೋಪ್ ಖಂಡದ ಅತ್ಯಂತ ಪಶ್ಚಿಮದ ಬಿಂದು. ಇಲ್ಲಿ ನಿಂತರೆ ಮುಂದೆ ಅಟ್ಲಾಂಟಿಕ್ ಸಾಗರ ಬಿಟ್ರೆ ಬೇರೇನೂ ಕಾಣುವುದಿಲ್ಲ. ಹಾಗಾದ್ರೆ ಸಿಂಡ್ರಾ ಯಾವ ದೇಶದಲ್ಲಿದೆ? ಅಜಂತಾ ಗುಹೆಗಳನ್ನು ಪ್ರವೇಶಿಸಲು ಮಹಾರಾಷ್ಟ್ರ ಸರ್ಕಾರ ಹೊಸ ಗೈಡ್ಲೈನ್ಸ್ ಜಾರಿಗೆ ತರಲು ನಿರ್ಧರಿಸಿದೆ. ಐತಿಹಾಸಿಕ ಮತ್ತು ಪಾರಂಪರಿಕ ತಾಣವಾದ ಅಜಂತಾ ಗುಹೆಗಳು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ಆದರೆ ಇಲ್ಲಿಗೆ ಭೇಟಿ ನೀಡುತ್ತಿದ್ದ ಲಕ್ಷಾಂತರ ಪ್ರವಾಸಿಗರಿಗೆ ಇಲ್ಲಿ ಬೀಡು ಬಿಟ್ಟ ಜೇನುನೊಣಗಳೇ ದೊಡ್ಡ ತಲೆಬಿಸಿಯಾಗಿತ್ತು. ಈ ಹಿಂದೆ ಹಲವು ಬಾರಿ ಜೇನುನೊಣಗಳ ದಾಳಿಗೆ ಪ್ರವಾಸಿಗರು ಬೆಲೆ ತೆತ್ತಿದ್ದಾರೆ. ಹೀಗಾಗಿ ಈ ಸಮಸ್ಯೆಗೆ ಪರಿಹಾರ ಹುಡುಕಿರುವ ಮಹಾರಾಷ್ಟ್ರ ಸರ್ಕಾರ ಆಗಮಿಸುವ ಪ್ರವಾಸಿಗರಲ್ಲಿ ಪರ್ಫ್ಯೂಮ್ ಬಳಕೆ ಮಾಡದಿರಲು ಕೋರಿದೆ. ಇದರ ಜೊತೆಗೆ ಅಜಂತಾ ಗುಹೆಗಳಲ್ಲಿ ಜೋರಾಗಿ ಮಾತನಾಡುವುದನ್ನು ಸಂಪೂರ್ಣ ನಿಷೇಧಿಸಲಾಗಿದೆ ಎಂದು ಮಹಾರಾಷ್ಟ್ರ ಪ್ರವಾಸೋದ್ಯಮ ಇಲಾಖೆ ತಿಳಿಸಿದೆ. ಈ ಕುರಿತು ಕೆಲವೇ ದಿನಗಳಲ್ಲಿ ಸೂಚನಾ ಫಲಕಗಳು ಹಾಕಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಂಗಳೂರಿನ ಮೂಲ ಸೌಕರ್ಯವನ್ನ ಗಟ್ಟಿಗೊಳಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಪಾನ್ ಸರ್ಕಾರದೊಂದಿಗೆ ಸಹಯೋಗ ಪಡೆಯುವ ಮೂಲಕ ಸಿಲಿಕಾನ್ ಸಿಟಿಯ ಮೆರುಗನ್ನ ಹೆಚ್ಚಿಸಲು ನಿರ್ಧರಿಸಿದೆ. ಅಂದಾಜು 3,000 ಕೋಟಿ ರೂಪಾಯಿ ಹೂಡಿಕೆ ಮಾಡಲು ಜಪಾನ್ ಸರ್ಕಾರ ಮುಂದಾಗಿದ್ದು, ಬೆಂಗಳೂರಿನ ಹೆಮ್ಮೆ ನಮ್ಮ ಮೆಟ್ರೋ ಅಭಿವೃದ್ಧಿಗೆ ಮತ್ತಷ್ಟು ಬಲ ತುಂಬಿದೆ. ನಮ್ಮ ಮೆಟ್ರೋ ಯೋಜನೆಯಲ್ಲಿ ದೊಡ್ಡ ಮಟ್ಟದ ಹೂಡಿಕೆಗೆ ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಮುಂದಾಗಿದೆ. ಅತ್ಯಾಧುನಿಕ ತಂತ್ರಜ್ಞಾನ ಕುರಿತು ಮಾಹಿತಿಯನ್ನ ವಿನಿಮಯ ಮಾಡಿಕೊಳ್ಳಲು ನಿರ್ಧರಿಸಿರುವ ಜಪಾನ್ ಸರ್ಕಾರ ಮೆಟ್ರೋ ಸಂಚಾರಕ್ಕೆ ಆಧುನಿಕ ಟಚ್ ನೀಡಲಿದೆ ಎಂದು ಬಿಎಂಆರ್ಸಿಎಲ್ ಅಧಿಕಾರಿಗಳು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ,
ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದ ಪ್ರಖ್ಯಾತ ಪ್ರವಾಸ ಕಥನದ ಹೆಸರೇನು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.